ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಒಬ್ಬ ಮನುಷ್ಯಕ್ಕೆ ಏನು ಬೇಕು ಅಂದರೆ ಇನ್ಸ್ಪಿರೇಷನ್, ಮೋಟಿವೇಶನ್ ಎರಡೂ ಬೇಕು. ಜೀವನ ಒಂದೇ ಥರ ಇರಲ್ಲ. ಪ್ರತಿ ದಿವಸ ಎಷ್ಟೊಂದು ಚಾಲೆಂಜಸ್ಸು ನಾವು ಎಲ್ಲರೂ ಫೇಸ್ ಮಾಡ್ತಾನೆ ಇದ್ವಿ. ಬಟ್ ನಮಗೆ ಚೆನ್ನಾಗಿ ಗೊತ್ತು, ಈ ಧ್ಯಾನ ಶಕ್ತಿ ಅನ್ನೋದು ಯಾವುದೇ ಒಂದು ಸ್ಟೇಜು ಇರಲಿ ಲೈಫಲ್ಲಿ, ಅದರಿಂದ ಹೊರಗೆ ಬರೋಕ್ಕೆ ಧ್ಯಾನ ಶಕ್ತಿ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತು. ಪ್ರತಿ ದಿವಸ ಬೇರೆ ಒಬ್ಬರು ನಾನು ನೋಡಿ ನಾನು ಧ್ಯಾನ ಮಾಡಬೇಕು ಅಂತ ಅನಿಸಿದ್ರೆ ಸಾಕು. ಒಬ್ಬರು ಅನುಭವ ಕೇಳಿದ್ರೆ ನಮಗೆ ಆ ಮೋಟಿವೇಶನ್ ಸಿಕ್ಕರೆ ಸಾಕು. ಈ ಕಮ್ಯುನಿಟಿ ಅನ್ನೋದು ಯಾವಾಗಲೂ ಬಿಡಬೇಡಿ. ಲೈಫ್ ಅನ್ನೋದು ಬ್ಯುಸಿ ಆಗ್ತಾನೆ ಇರುತ್ತೆ, ಚೇಂಜ್ ಆಗ್ತಾನೆ ಇರುತ್ತೆ. ಆದರೆ ಈ ಒಂದು ಲೈಫಲ್ಲಿ ಒಂದು ಪಾಠ, ಒಂದು ಅನುಭವ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಪ್ರತಿ ದಿವಸ ಧ್ಯಾನ ಅನ್ನೋದು ಬೇಕು. ಯಾಕೆಂದರೆ ಈ ಮನಸ್ಸು ಅನ್ನೋದು ಶೈನಿಂಗ್ ಆಬ್ಜೆಕ್ಟ್ ಸಿಂಡ್ರೋಮ್ ಅಂತಾರೆ, ಎಲ್ಲ ಬೇಕು, ಪ್ರತಿಯೊಂದೂ ಬೇಕು. ಅದನ್ನು ಫಾಸ್ಟ್ ಟ್ರ್ಯಾಕಲ್ಲಿ ತುಂಬ ಕ್ವಿಕ್ಕಾಗಿ ಬೇಕು ಅಂತಾನೆ ಈ ಮನಸ್ಸು ಓಡಾಡ್ತಾನೆ ಇರುತ್ತದೆ. 60,000-70,000 ಆಲೋಚನೆಗಳು ಒಂದೊಂದು ದಿವಸ. ಈ ಮೆಡಿಟೇಷನ್ ಕಮ್ಯುನಿಟಿ, ಈ ಮೆಡಿಟೇಷನ್ ಗ್ರೂಪಲ್ಲಿ ನಮಗೆ ಸಿಕ್ಕೋ ಎನರ್ಜಿ ಬೇರೆ ಎಲ್ಲಿನೂ ಸಿಗಲ್ಲ. ಇಲ್ಲಿ ಸಿಗೋ ಎನರ್ಜಿ, ಮೋಟಿವೇಶನ್ ಬೇರೆ ಕಡೆ ಸಿಗಲ್ಲ. ಕಂಟಿನ್ಯೂಟಿ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್, ಇಂಟೆನ್ಸಿಟಿ ಅಲ್ಲ. ಯಾವುದೇ ಒಂದು ನಾವು ತಗೊಂಡಿದ್ರೆ ಇನ್ನೊಂದು 10 ವರ್ಷ, 20 ವರ್ಷ, 30 ವರ್ಷ ನಾವು ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೋಬೇಕು. ಅಷ್ಟು ತನಕ ನಾವು ಮಾಡಬೇಕು. ಇಲ್ಲ ಕೊನೆ ಶ್ವಾಸ ತನಕ ಮಾಡ್ತೀನಿ ಅಂದರೆ ತುಂಬ ನಿಧಾನವಾಗಿ ಆ ಒಂದು ವಿಷಯ ನಮಗೆ ಅಳವಡಿಕೆ ಒಳಗೆ ಬರಬೇಕು. ಇಟ್ ಹ್ಯಾಸ್ ಟು ಬಿಕಮ್ ಎ ಹ್ಯಾಬಿಟ್. ಒಂದು ದಿವಸ, ಒಂದು ತಿಂಗಳು ಮಾಡಿ ಹೋಗಿದ್ರೆ ನಿಮಗೆ ಯಾವುದೇ ಒಂದು ಉಪಯೋಗ ಇಲ್ಲ. ತುಂಬ ಲಾಂಗ್ ಟರ್ಮ್ಗೆ ನಮಗೆ ಒಂದು ವಿಷಯ ನಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಆಗಬೇಕು ಅಂತ ಅನಿಸಿದ್ರೆ, ಒಂದು ಹ್ಯಾಬಿಟ್ ಆಗೋದು ಕೂತ್ಕೋಬೇಕು ಅಂದರೆ ಅದು ನಮ್ಮ ಸೋಲ್ ಜರ್ನಿಗೆ ಪಾಠ ಆಗಬೇಕು. ಅದಕ್ಕೆ ಈ ಕಮ್ಯುನಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಷ್ಟೇ ಬ್ಯುಸಿ ಆಗಿದ್ರು, ಎಲ್ಲೇ ಹೋಗಿದ್ರು ಈ 11 o'clock ಮೆಡಿಟೇಷನ್ ಅನ್ನೋದು ಬಿಡಬಾರ್ದು. ಚೇಂಜಸ್ ಅನ್ನೋದು ಸ್ಲೋ ಆಗಿ ಆಗುತ್ತೆ. ಅದು ಒಂದು ಹ್ಯಾಬಿಟ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಪ್ರತಿ 21 ದಿವಸಗಳು ನಾವು ಏನೇ ಒಂದು ಮಾಡ್ತಾ ಇದ್ದರೆ ಅದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತದೆ. 21 ದಿವಸ ಯಾರೊಬ್ಬರು ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡ್ತಾರೋ ಅಲ್ಲಿಂದ ಅವ್ರಿಗೆ ಆ ಜರ್ನಿ ಈಸಿ ಆಗುತ್ತದೆ. ಯಾಕೆಂದರೆ ಅದೊಂದು ಹ್ಯಾಬಿಟ್ ಆಗಿದೆ. ಸೈಕಾಲಜಿಯಲ್ಲಿ ಹೇಳ್ತಾರೋ 21 days ಯಾವುದೇ ಒಂದು ವಿಷಯ ನಾವು ಕಂಟಿನ್ಯೂಸ್ ಆಗಿ ಮಾಡಿದರೆ ಆ ಹ್ಯಾಬಿಟ್ ಆಗಿ ನಾವು ಕನ್ವರ್ಟ್ ಮಾಡೋಕೆ ಈಸಿ. ಒಂದು ಹ್ಯಾಬಿಟ್ನ ಬಿಡಬೇಕಂದ್ರೂ ಅದನ್ನು ಈಸಿ. ಎಷ್ಟೋ ಪರೀಕ್ಷೆಗಳು ಬರುತ್ತೆ. ಯಾಕೆಂದರೆ ಮನಸ್ಸಿಗೆ ಇದು ಅದು ಬೇಕು. ನಾವು ಮನಸ್ಸು ಒಟ್ಟಿಗೆ ನಿಧಾನಕ್ಕೆ ಹೋಗ್ಬೇಕು. ಒಬ್ಬರಿಗೆ 20 ನಿಮಿಷ ಧ್ಯಾನಕ್ಕೆ ಕೂರೋಕೆ ಆಗ್ತಾ ಇದೆ ಅಂದರೆ ಸಡನ್ ಆಗಿ ಅವ್ರು 3 ಗಂಟೆ ಕಾಲ ಕುತ್ಕೋಬೇಕು ಅಂತ ಅನಿಸುತ್ತೆ. ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ಅವರು ಅಷ್ಟು ತುಂಬ ಪ್ರೆಷರು ಕೊಡಬಾರ್ದು. ಒಂದು ಸತಿ ಕುತ್ಕೊಳ್ಳಿ, ಎಷ್ಟು ಟೈಮು ಕುತ್ಕೊಳ್ಳೋಕೆ ಆಗ್ತಾ ಇದೆ ಅಂತ ನೋಡಿ. ಅಂದರೆ ಒಂದೇ ಒಂದು ದಿವಸ ಮಾಡಿ ಆ ಡೇಟಾನ ತಗೋಬಾರದು. ಒಂದು 21 days ಅಬ್ಸರ್ವ್ ಮಾಡಿ. 40 minutes ಆಗ್ತಾ ಇದೆಯಾ, 1 hour ಆಗ್ತಾ ಇದೆಯಾ, 2 hours ಆಗ್ತಾ ಇದೆಯಾ, ಬರೀ 10 ನಿಮಿಷ ಮಾತ್ರ ಕೂತ್ಕೊಳ್ಳೋಕೆ ಆಗ್ತಾ ಇದೆ ಅನ್ನೋದು ನಾವು ಅಬ್ಸರ್ವ್ ಮಾಡಬೇಕು. ಅದರಿಂದ ನಮಗೆ ಒಂದು ಡೇಟಾ ಸಿಗುತ್ತೆ. 30 ನಿಮಿಷ 40 ನಿಮಿಷ ಆಯಾಗಿದ್ದೀನಿ, ಆದಮೇಲೆ ನನಗೆ ಆಗ್ತಾ ಇಲ್ಲ. ಅದು ಒಂದು ಫಿಕ್ಸಡ್ ಟೈಮ್ ಆಗುತ್ತೆ. ಅಲ್ಲಿಂದ ಡೈಲಿ 1 minute ಎಕ್ಸ್ಟ್ರಾ ಮಾಡಿ ಸಾಕು. ಇವತ್ತು 40 ನಿಮಿಷ ಹಾಯಾಗಿದೆ, 40 ನಿಮಿಷ ಆದಮೇಲೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ 41 ನಿಮಿಷ ಮಾಡಿ. ಅಲಾರಮ್ ಇಟ್ಕೊಳ್ಳಿ. ಆ 1 ನಿಮಿಷ ಕಷ್ಟ ಇರುತ್ತೆ, ಆದರೆ ಜಸ್ಟ್ 1 minute ಅಲ್ವಾ ಮೈಂಡ್ ಕೋಆಪ್ರೇಟ್ ಮಾಡುತ್ತೆ, ಶರೀರ ಕೋಆಪ್ರೇಟ್ ಮಾಡುತ್ತೆ. ಒಂದು 50 ದಿವಸದಲ್ಲಿ 50 ನಿಮಿಷ ಆ್ಯಡ್ ಮಾಡ್ಬೋದು ನೀವು. ಬಟ್ 40 ನಿಮಿಷದಿಂದ ಡೈರೆಕ್ಟಾಗಿ 3 ಗಂಟೆಗೆ ನೀವು ಹೋಗಿದ್ರೆ, ಇಂಟೆನ್ಸಿಟಿ ಆಗಿ ನೀವು ಮಾಡಿದರೆ ಧ್ಯಾನವನ್ನು ಬಿಟ್ಬಿಡ್ತೀರಿ. ಯಾಕೆಂದರೆ ಎಕ್ಸ್ಟ್ರೀಮ್ಸ್ಗೆ ಯಾವಾಗಲೂ ಹೋಗಬಾರದು. ಒಂದು ಚೇಂಜ್ ಹ್ಯಾಬಿಟ್ ಅನ್ನೋದು ಪರ್ಮನೆಂಟ್ ಲಾಂಗ್ ಟರ್ಮ್ ಬರಬೇಕು. ಕ್ವಿಕ್ಕಾಗಿ ಇವತ್ತೇ ಆಗಬೇಕು, ಟು ಡೂ ಲಿಸ್ಟ್ ಹಾಕ್ಬಿಟ್ಟು ಇವತ್ತೇ ನಾನು ಸಾಧನೆ ಮಾಡಬೇಕು, ಇವತ್ತೇ ಕಂಪ್ಲೀಟ್ ಆಗಬೇಕು ಅಂದರೆ ಅದು ಇಂಟೆನ್ಸಿಟಿ. ಕನ್ಸಿಸ್ಟೆನ್ಸಿಗೆ ಲಾಂಗ್ ಟರ್ಮ್ ನಮಗೆ ಬೇಕು. 20 ವರ್ಷ ಪ್ರತಿ ದಿವಸ ನನಗೆ ಧ್ಯಾನ ಜೀವನ ಅನ್ನೋದು ನಾನು ಯಾವಾಗಲೂ ಬಿಟ್ಟಿಲ್ಲ. ಇನ್ನೊಂದು 55 ವರ್ಷ ಇದೇ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಸ್ಲೋ ಆ್ಯಂಡ್ ಸ್ಟಡಿ ಈ ಒಳ್ಳೆ ಹ್ಯಾಬಿಟ್ಸ್ ನಾವು ಡೆವಲಪ್ ಮಾಡ್ಕೊಂಡಿದ್ರೆ ಬೇರೆ ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸಕ್ಸಸ್ ಅನ್ನೋದು ಸಿಗ್ತಾನೆ ಇರುತ್ತದೆ. ಅದಕ್ಕೆ ಸ್ಲೋ ಆ್ಯಂಡ್ ಸ್ಟಡಿ ನಾವು ಇದೊಂದು ಹ್ಯಾಬಿಟ್ ಆಗಿ ಮಾಡ್ಕೋಬೇಕು. ಧ್ಯಾನ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಬೇಕು. ಬೇರೆ ಏನೋ ಸೆಪರೇಟಾಗಿ ಮಾಡ್ತಾ ಇದೀವಿ ಅನ್ನೋದು ಇರಬಾರ್ದು. ಅದಕ್ಕೆ
ನಮ್ಮ ಶರೀರ ನಮ್ಮ ಮನಸ್ಸು ಎಷ್ಟು ಕೋಆಪರೇಟ್ ಮಾಡಿರ್ತದೋ ಅಷ್ಟೇ ಮಾಡಿ 3 ಗಂಟೆ ಕಾಲ ಕೂತ್ಕೊಂಡದ್ದು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನನ್ನ ಶರೀರ ಕೋಆಪರೇಟ್ ಮಾಡಿಲ್ಲ ಅಂದರೆ 1 into 3 1 hour ಮಾಡಿ 3 ಸತಿ ಮಾಡಿ, ಅದೂ ಆಗ್ತಾ ಇಲ್ಲ 30 ನಿಮಿಷ ಮಾಡಿ, ಅದೂ ಆಗ್ತಾ ಇಲ್ಲ 20 ನಿಮಿಷ ಮಾಡಿ, ಎಷ್ಟು ಆಗ್ತಾ ಇದೆ ಅಷ್ಟನ್ನು ಮಾಡಿ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿದ್ರೆ ಲಾಂಗ್ ಟರ್ಮ್ ನಾವು ಮಾಡ್ತೀವಿ. ಎಕ್ಸ್ಟ್ರೀಮ್ಸ್ಗೆ ಹೋಗಿದ್ರೆ ಶಾರ್ಟ್ ಟರ್ಮಲ್ಲೇ ಅದು ನಾವು ಬಿಟ್ಬಿಡ್ತೀವಿ. ಆ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರದು. ತುಂಬ ಲಾಂಗ್ ಟರ್ಮ್ಗೆ ನಾವು ಧ್ಯಾನ ಮಾಡ್ತಾ ಹೋಗ್ಬೇಕು. ನಿನ್ನೆ ನಾನು ಧ್ಯಾನ ಮಾಡ್ತಾ ನೋಡಿದರೆ ಒಂದು ವಿಷನ್ ಬಂತು. ನಮ್ಮ ಝೂಮು ಇವತ್ತು ನೋಡಿದರೆ 370 ಪೀಪಲ್ ಇದ್ರು. ನಿನ್ನೆ ಒಂದು ಸತಿ 10,000 ಜನ ಇರೋದು ನಾನು ನೋಡಿದ್ದೆ. ಅಂದರೆ ಇದು ಫ್ಯೂಚರಲ್ಲಿ ಆಗುತ್ತೆ ಒಂದು ದಿವಸ. ನನಗೆ ಯಾವುದೇ ಒಂದು ವಿಷನ್ ಬಂದ್ರೂ ಅದು 100% ಕಂಪ್ಲೀಟ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ಅದು ನನಗೆ ಗೊತ್ತು, ಅದು ನನ್ನ ಅನುಭವ. ಯಾವುದೇ ಒಂದು ದಿವಸ 10,000 ಜನ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಧ್ಯಾನ ಮಾಡ್ತೀವಿ. ಇದು ಗ್ರ್ಯಾಜುವಲ್ ಆಗಿ ಆಗ್ಬೇಕು. ಈಗ ನೋಡಿ, ಇದು ನಾಳೆನೇ ಆಗಬೇಕು ಅಂದರೆ ಅದು ಇಂಟೆನ್ಸಿಟಿ, ಅದು ಯಾವಾಗ ಆಗಲಿ ನಾವು ಕನ್ಸಿಸ್ಟೆಂಟಾಗಿ ಹೋಗಿದ್ರೆ ಅದು ಪರ್ಮನೆಂಟ್ ಆಗಿರುತ್ತದೆ. ಒಂದೇ ದಿವಸದಲ್ಲಿ 10,000 ಜನ ಬರಬೇಕು ಅಂದರೆ ಬರ್ತಾರೋ, ನೆಕ್ಸ್ಟ್ ಡೇ ಹೋಗ್ಬಿಡ್ತಾರೆ. ಸೊ ಎನಿ ಚೇಂಜ್, ಎನಿಥಿಂಗ್ ಲಾಂಗ್ ಟರ್ಮ್ ನಾವು ಅಚೀವ್ ಮಾಡಬೇಕಂದ್ರೆ ಲೆಟ್ ಇಟ್ ಗ್ರ್ಯಾಜುವಲಿ ಗ್ರೋ. ಪ್ರಪಂಚದಲ್ಲಿ ಇರೋ ಪ್ರತಿಯೊಬ್ಬರು ಇಲ್ಲಿ ಬರಬೇಕು, ಈ ಪ್ಲಾಟ್ಫಾರ್ಮ್ಗೆ ಬಂದು ಎಲ್ಲರೂ ಒಟ್ಟಿಗೆ ಗ್ರೂಪ್ ಮೆಡಿಟೇಷನ್ ಮಾಡಬೇಕು. ಆವಾಗ ನಮ್ಮೊಳಗೆ ಇರೋ ಈ ತರಂಗಗಳು ಭೂಮಿಯನ್ನು ಎಷ್ಟೋ ಒಂದು ಬದಲಾವಣೆ ಕೊಡುತ್ತದೆ. ಎಷ್ಟೋ ಕಡೆ ಅಶಾಂತಿ ಇದೆ, ಅದೆಲ್ಲ ಶಾಂತಿ ಆಗುತ್ತದೆ. ಎಷ್ಟೋ ಕಡೆ ಅಜ್ಞಾನ ಇದೆ, ಅದೆಲ್ಲ ಜ್ಞಾನ ಆಗಬೇಕು. ಎಷ್ಟೋ ಕಡೆ ಶಾಂತಿ ಅನ್ನೋದು ಬೇಕು, ಇಲ್ಲ ಅಂದರೆ ಯುದ್ಧಗಳು ಬರುತ್ತೆ. ಶಾಂತಿ ಅನ್ನೋದು ಒಳಗಿಂದ ಬರಬೇಕು. ಇಷ್ಟು ಜನ ಎಲ್ಲ ಕಡೆ ಕೂತ್ಕೊಂಡು ಪ್ರತಿ ದಿವಸ ಧ್ಯಾನ ಮಾಡ್ತಾ ನಮಗೆ ಏನೇನು ಬೇಕೋ ಅದೂ ಸಿಗುತ್ತದೆ, ಭೂಮಿ ತಾಯಿಗೆ ಏನು ಬೇಕೋ ಅದನ್ನೂ ಹೋಗ್ತಾರೆ. ಈ ಒಂದು ಧ್ಯಾನದನ್ನು ಪ್ರತಿ ದಿವಸ ಮಾಡ್ತಾ ನಿಮಗೋಸ್ಕರನೂ ಭೂಮಿಗೋಸ್ಕರ ಎಲ್ಲರಿಗೋಸ್ಕರ ಮಾಡೋ ನಿಮ್ಮ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು.